ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು. ಫ್ರೆಂಡ್, ಇಲ್ಲಿ ಸ್ವಾಧೀನ ಪತ್ರ ನಮಗೆ ಇನ್ನೂ ಕೊಟ್ಟಿಲ್ಲ. ಯಾವಾಗ ಕೊಡ್ತಾರೆ ಸರ್ ನಮ್ಮ ಸ್ವಾಧೀನ ಪತ್ರ? ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಇಲ್ಲಿ ಫಲಾನುಭವಿಗಳು ಸಾಕಷ್ಟು ಕಮೆಂಟ್ ಕೊಟ್ಟು ಕಳಿಸ್ತಾಯಿದ್ರು. 1 BHK ಫ್ಲ್ಯಾಟು ರಾಜೀವ್ ವಸತಿ ನಿಗಮದಲ್ಲಿ ಕಟ್ತಿರುವಂತಹ 1 BHK ಫ್ಲ್ಯಾಟ್ಗಳಿಗೆ ನೋಡಿ, ನಾವು ಹಣ ಕಟ್ಟಿದ್ದೀವಿ, ಇನ್ನೂ ಸ್ವಾಧೀನ ಪತ್ರ ಕೊಟ್ಟಿಲ್ಲ ಅಂತ ಕಮೆಂಟ್ಗಳು ಜಾಸ್ತಿ ಬರ್ತಾಯಿದ್ದಾವೆ. ನಿಮಗೆ ತಿಳಿಸೋದಿಷ್ಟೇ, 1,00,000 ವಸತಿ ಯೋಜನೆ ಅಡಿಯಲ್ಲಿ ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಟ್ಟಿದ್ದೀರ. ಏನೋ ನಿಮ್ಮ ಫ್ಲ್ಯಾಟ್ಗಳಿಗೆ ಸಾಕಷ್ಟು ಕಡೆ ಕೆಂಚಾಪುರ ಆಗಿರ್ಬೋದು, ಬಿದ್ರಳ್ಳಿ ಆಗಿರ್ಬೋದು, ಇನ್ನೂ ಸಾಕಷ್ಟು ಕಡೆ ಫ್ಲ್ಯಾಟ್ಗಳಿಗೆಲ್ಲ ಲೋನ್ ಮಾಡಿಸ್ಕೊಟ್ಟಿರ್ತೀರ. ಬಟ್ ಇನ್ನೂ ನಮಗೆ ಫ್ಲ್ಯಾಟ್ಗಳು ಕೊಟ್ಟಿರಲ್ಲ ಅಂತ ನೀವು ಸಾಕಷ್ಟು ಕಮೆಂಟ್ ಕೇಳಿರ್ತೀರ. ನೋಡಿ, ಅಲ್ಲಿ ನೀವು ಫ್ಲ್ಯಾಟ್ ವಿಸಿಟ್ ಮಾಡ್ತಾ ಇರ್ಬೋದು, ಆ ಫ್ಲ್ಯಾಟ್ಗಳು ನೋಡಿರ್ಬೋದು. ಈಗ ಸಾಕಷ್ಟು ಕಡೆ ಕೆಲಸ ನಡೀತಾ ಇರುತ್ತೆ. ನಡೀತಾ ಇರೋದುವಾಗ ನಿಮಗೆ ಸ್ವಾಧೀನ ಪತ್ರ ಕೊಟ್ಟು ನಿಮಗೆ ಮನೆ ಕಳ್ಸೋಕ್ಕೆ ನಿಗಮದವರು ಆಗಲ್ಲ. ಈ ಸ್ವಾಧೀನ ಪತ್ರ ಅನ್ನೋದು ನಿಮ್ಮ ಕೈಗೆ ಕೊಟ್ಟಾಗ ನೀವು ಅಲ್ಲಿ ವಾಸವಾಗಿ ಇರೋಕ್ಕೆ ನಿಮಗೆ ಕೊಡ್ತಾರೆ. ಅದು ಎಲ್ಲ ಮೂಲಭೂತ ಸೌಕರ್ಯಗಳು ಇರಬೇಕು ಈ ಫ್ಲ್ಯಾಟ್ನಲ್ಲಿ. ಕರೆಂಟ್ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು, ಲೈಟಿಂಗ್ಸ್, ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು, ಪ್ರತಿಯೊಂದು ಒಟ್ಟಿನಲ್ಲಿ ನಾವು ಮನೆ ವಾಸವಾಗಿ ಎಲ್ಲ ಸೌಲಭ್ಯಗಳು ಹೇಗಿರ್ತವೋ ಅದೇ ರೀತಿ ಸೌಲಭ್ಯಗಳು ಫ್ಲ್ಯಾಟ್ಗಳು ಇದ್ದಾಗ ನಿಮಗೆ ಸ್ವಾಧೀನ ಪತ್ರ ಕೊಟ್ಟು ನೀವು ವಾಸವಾಗಿ ಇರ್ರಿ ಅಂತ ಕೊಡ್ತಾರೆ. ಹಾಗಾಗಿ ಈಗ ರೆಡಿ ಆಗ್ತಾ ಇದ್ದಾವೆ, ಒಂದು 80% 90% ಅಷ್ಟು ರೆಡಿಯಾಗಿರ್ತವೆ. ಈಗ ಸ್ವಾಧೀನ ಪತ್ರ ಕೊಟ್ಟಾಗ ನಿಮಗೆ ಅಲ್ಲಿ ವಾಸವಾಗಿ ಯೋಗ್ಯತೆ ಇರಲ್ಲ. ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ಫ್ಲ್ಯಾಟ್ಗಳು ಕಂಪ್ಲೀಟಾಗಿ ಕೆಲಸ ಮುಗಿದ ನಂತರ ನಿಮಗೆ ಕೊಡ್ಬೋದು. ಈಗ ಡೇಟ್ ಹೇಳಿರ್ಬೋದು, ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡ್ತೀನಿ ಅಂತ ಸಾಕಷ್ಟು ಕಡೆ ಹೇಳಿದ್ದಾರೆ. ಬಟ್ ಅದು ಆಗುತ್ತೆ ಹೆಂಗೋ ಗೊತ್ತಿಲ್ಲ. ನಿಮಗೆ ಸದ್ಯಕ್ಕೆ ಮನೆ ಸ್ವಾಧೀನ ಪತ್ರ ಇನ್ನೇನು ಕೆಲವೇ ತಿಂಗಳಲ್ಲಿ ಕೊಡ್ತಾರೆ. ಏನು ಇದು ಮಾಡ್ಕೊಳ್ಬೇಡಿ. ಲೋನ್ ಮಾಡಿಸ್ಕೊಂಡಿದ್ದೀರಾ, EMI ಕಟ್ತಾಯಿದ್ದೀವಿ ಸರ್, ನಮಗಿನ್ನೂ ಫ್ಲ್ಯಾಟ್ಗೆ ಹೋಗೋಕ್ಕಾಗಲ್ಲ, ಇಂಥ ಬಾಡಿಗೆನೂ ಕಟ್ಟೋಕ್ಕಾಗಲ್ಲ ಅಂತಲೂ ಸಹ ಕಮೆಂಟಲ್ಲಿ ಹೇಳ್ತಾಯಿದ್ದಾರೆ. ನಿಗಮಕ್ಕೂ ಹೋಗಿ ಕೇಳ್ತಾಯಿದ್ದೀರ. ಖಂಡಿತವಾಗಿ ಅವರು ಆದಷ್ಟು ಕೆಲಸಗಳು ಈಗ ನಡೀತಾ ಇದೆ. ಬಿದ್ರಳ್ಳಿ ಆಗಿರ್ಬೋದು, ಕೆಂಚಾಪುರ ಆಗಿರ್ಬೋದು, ಇವೆಲ್ಲ ಕೆಲಸ ನಡೀತಾ ಇದ್ದಾವೆ. ಸದ್ಯದಲ್ಲಿ ಕೊಡ್ತಾರೆ. ಸ್ವಾಧೀನ ಪತ್ರ ಕೊಟ್ಟ ನಂತರ ನೀವು ಅಲ್ಲಿ ವಾಸವಾಗಿ ಇರ್ಬೋದು. ಈಗ ಎಕ್ಸಾಂಪಲು ಸದೆನಹಳ್ಳಿ ಆಗಿರ್ಬೋದು, ಅಲ್ಲೂ ಸಹ ಸ್ವಾಧೀನ ಪತ್ರ ತಗೊಂಡು ವಾಸವಾಗಿದ್ದಾರೆ. ಈತ ವೆಟ್ರಾರಪಾಳ್ಯ 29 ಅಲ್ಲೂ ಸಹ ಸ್ವಾಧೀನ ಪತ್ರ ತಗೊಂಡು ಕೊಟ್ಟಿದ್ದಾರೆ. ಇದು ಸಹ ಕೆಲಸ ಕಂಪ್ಲೀಟ್ ಆದಾಗ ಖಂಡಿತವಾಗಿ ನಿಮಗೆ ಕೊಡ್ತಾರೆ. ನೀವು ಸಹ ಇರ್ಬೋದು, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಕೆಲಸ ಅಲ್ಲಿ ಕಂಪ್ಲೀಟ್ ನಿಮ್ಮ ಫ್ಲ್ಯಾಟ್ಗಳಲ್ಲಿ ಕಂಪ್ಲೀಟ್ ಆದಾಗ ಖಂಡಿತವಾಗಿ ಈ ಪತ್ರ ಕೊಡ್ತಾರೆ. ಅದ ನಂತರ ನಿಮಗೆ ರಿಜಿಸ್ಟ್ರೇಷನ್ಗೆ ಕರೀತಾರೆ, ನೀವು ರಿಜಿಸ್ಟ್ರೇಷನ್ನು ಮಾಡಿಸ್ಕೋಬೋದು ಅಂತಲೇ ನಿಮಗೆ ತಿಳಿಸ್ತೀನಿ. ಈ ಸದ್ಯಕ್ಕೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡಿಸ್ಕೊಳ್ಳೋ ಅಂತಾರೋ ನೀವು ಮಾಡಿಸ್ಕೋಬೋದು. ಸರ್ ಆದಮೇಲೆ ಇರ್ತವೆ, ಫೋನ್ ನಂಬರ್ಗಳು ಕೊಟ್ಟಿರ್ತಾರೆ. ಸದ್ಯಕ್ಕೆ ಆ ಫ್ಲ್ಯಾಟ್ಗಳೆಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಕೊಡ್ತಾರೆ ಅಂತಲೇ ತಿಳಿಸ್ಬೋದು. ನಮ್ಮ ಚಾನಲ್ ಸ್ವಾಧೀನ ಪತ್ರ ಕೊಡ್ತಾರೆ ಅಂತಲೇ ತಿಳಿಸ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.